ಫ್ರೆಂಡ್ಸ್, ನಾವು ಬೆಳಗ್ಗೆ ಎದ್ದು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಇವತ್ತು ಒಂದು ಟೆಂಪಲ್ ರೈಡ್ ಹೋಗ್ತಾ ಇದ್ದೀವಿ ಆರ್-ಟಿ ಗ್ರೂಪ್ ಜೊತೆ. ಮೀಟಿಂಗ್ ಪಾಯಿಂಟ್ ಬಂದು ಎಸ್ ಟಿ ಮಾಲ್ ಇತ್ತು. ಎಲ್ಲರೂ ಎಸ್ ಟಿ ಮಾಲ್ ಹತ್ರ ಮಿಂಗಲ್ ಆದ್ವಿ. ಅಲ್ಲಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ ಅಂತ. ದಿಸ್ ಇಸ್ ಎ ಸ್ಯಾಂಡಿ ಫಾರ್ ನ್ಯೂ ರೈಡರ್ಸ್ ಗೈಡ್ ಕೊಡ್ತಾ ಇರೋದು. ಈ ಥರ ಎಲ್ಲ ಗೈಡ್ ಇರುತ್ತೆ ಅಂತ ನನಗೆ ನಿಜವಾಗ ಗೊತ್ತಿರಲಿಲ್ಲ. ನಮ್ಮ ಹಸ್ಬೆಂಡ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಸಿಂಗಲ್ ಲೈನ್ ಫಾರ್ಮೇಷನ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು. ನಾವು ದೇವನಹಳ್ಳಿ ರೂಟ್ ಕಡೆಯಿಂದ ಹೋದ್ವಿ. ನಾವು ಇದು ದೇವನಹಳ್ಳಿ ಟೋಲ್ ಪಾಸ್ ಮಾಡ್ಕೊಂಡು ಹೋಗಬೇಕಾಗಿದ್ರೆ ಒಂದು ಕ್ರೇಜಿ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದ್ದು. ಇಟ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್. ಎಲ್ಲರೂ ಥಿಂಕ್ ಮಾಡ್ತಾ ಇದ್ದೀರಾ ಆರ್ ಟಿ ಅಂದರೆ ಏನು ಅಂತ, ರೋಡ್ ಥ್ರಿಲ್ ಅಂತ. ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಪ್ಕಮಿಂಗ್ ರೈಡರ್ಸ್ಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಜಸ್ಟ್ ಫಾಲೋ ಮಾಡಿ, ಒಂದು ಪಿಂಕ್ ಮಾಡಿ. ಅಪ್ಕಮಿಂಗ್ ರೈಡ್ಸ್ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಮತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ರೋಡಲ್ಲಿ ಏನು ಎಂಜಾಯ್ ಮಾಡಿದ್ವಿ ಅನ್ನೋದೇ ಇಂಪಾರ್ಟೆಂಟು ಈ ರೈಡರ್ಸ್ಗಂತೂ. ನನಗೆ ಅಷ್ಟು ಕ್ರೇಜ್ ಇರಲಿಲ್ಲ ಮುಂಚೆ ಬೈಕ್ ರೈಡಿಂಗಲ್ಲಿ ನಾನು, ಬಟ್ ನಮ್ಮ ಹಸ್ಬೆಂಡ್ ಜೊತೆ ಸೇರಿಕೊಂಡು ಸ್ವಲ್ಪ ರೈಡಿಂಗ್ ಬಗ್ಗೆ ಕ್ರೇಜಿ ಆಗಿಬಿಟ್ಟಿದ್ದೀನಿ. ನಾವು ಹೋಗಿದ್ದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಸಂಡೇ ಆಗೋದ್ರಿಂದ ತುಂಬ ಕ್ರೌಡೆಡ್ ಇತ್ತು. ಎಂಟ್ರಿಯಿಂದ ಹೋದರೆ ತುಂಬ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಆರ್ ಟಿ ಗ್ರೂಪ್ ರಿವರ್ಸ್ ಗೇಟಿಂದ ಹೋಗೋಣ ಅಂತ ಹೇಳಿಬಿಟ್ಟು ರಿವರ್ಸ್ ಗೇಟಿಂದ ಎಂಟ್ರಿ ಕೊಟ್ವಿ. ರಿವರ್ಸ್ ಗೇಟಿಂದ ಎಂಟ್ರಿ ಕೊಟ್ಟರು ಅಷ್ಟೇ ಕ್ರೌಡೆಡೇ ಇತ್ತು, ಕಮ್ಮಿ ಏನಿರಲಿಲ್ಲ ನೋಡಿ ನಮ್ಮ ಟೀಮ್ ಎಲ್ಲನೂ. ಆದ್ರೂ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಳೋಣ ಅಂತ ಹೇಳಿಬಿಟ್ಟು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಯಾಕಂದರೆ ನಾರ್ಮಲ್ ಎಂಟ್ರಿ ಅಂತೂ ತುಂಬ ಕ್ರೌಡ್ ಇತ್ತು. ಸ್ಪೆಷಲ್ ಎಂಟ್ರಿ 50 ರುಪೀಸ್ ಅಲ್ವಾ, ನಾವು ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಅಲ್ಲಿ ನೋಡಿ ಅವ್ರು ಯಾರು ದರ್ಶನ ಮಾಡ್ತಾ ಇಲ್ಲ. ಸೀದಾ ಗೈಸ್, ಅವರು ದರ್ಶನ ಮಾಡ್ತಾ ಇಲ್ಲ. ತುಂಬ ಕ್ಯೂ ಇದೆ. ಸಂಡೇಸ್ ಮಾತ್ರ ಪ್ಲ್ಯಾನ್ ಮಾಡಬೇಕು ನೋಡಿ. ನಾರ್ಮಲ್ ಎಂಟ್ರಿಗೆ ಕ್ರೌಡ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಮೋರ್ ದೆನ್ ಹಾಫ್ ಆನ್ ಅವರ್ ಆಗಿತ್ತು ಆಲ್ರೆಡಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು. ಯಾಕಂದರೆ ಸಂಡೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಪ್ಲ್ಯಾನ್ ಹಾಫ್ ಅನ್ ಅವರ್ ಆಯಿತು. ಮೋರ್ ದೆನ್ ಹಾಫ್ ಅನ್ ಅವರ್ ಆಗಿದೆ. ಸ್ಟಿಲ್ ಅವರ್ ಟೀಮ್ ಇಸ್ ಹಿಯರ್ ಓನ್ಲಿ. ಮೋಸ್ಟ್ಲಿ ಒಂದು ಹಾಫ್ ಅನ್ ಅವರ್ ಆಗ್ಬೋದು ದರ್ಶನ ಆಗೋಕ್ಕೆ. ನೋಡಿ ನಮ್ಮ ಟೀಮು ಕ್ಯೂ ಅಲ್ಲಿ ನಿಂತು ಸಾಕಾಗೋಗ್ಬಿಟ್ಟಿತ್ತು. ನೋಡಿ ನಮ್ಮ ಆರ್ ಟಿ ಗ್ರೂಪಲ್ಲಿ ಎಲ್ಲರೂ ವಿಡಿಯೋ ಇವ್ರು ಮಾಡ್ತಾರೆ, ನಾವು ಇವ್ರ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ ದರ್ಶನಕ್ಕೆ ಬರ್ತಾ ಇಲ್ಲ, ಇಷ್ಟು ದೂರ ದೇವಸ್ಥಾನಕ್ಕೆ ಬಂದು. ಟೆಂಪಲ್ ನಿಯರ್ ಬೈ ಬಂದ ತಕ್ಷಣ ಇನ್ನೊಂದು 10 ನಿಮಿಷ ದರ್ಶನ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲೂ ಅಷ್ಟು ಬೇಗ ದರ್ಶನ ಆಗಲಿಲ್ಲ. ಆ ಮಹಾಮಂಗಳಾರತಿ ನಡೀತಾ ಇರೋದ್ರಿಂದ ಸ್ವಲ್ಪ ಟೈಮ್ ಆಯಿತು. ಬಟ್ ಕಾದಿ ಹೋದ್ರೂ ದೇವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಮತ್ತು ಪ್ರಸಾದ ಕೊಟ್ಟರು, ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ನಾವೊಂದು ಸ್ವಲ್ಪ ಚೈಲ್ಡಿಶ್ ಬುದ್ಧಿ ಆಡಬೇಕಲ್ವ, ಆಟ ಮಾಡಿ ತೆಗೆಸ್ಕೊಂಡು ಈ ಥರ ಎಲ್ಲ ಆಟ ಆಡಿಕೊಂಡು ತಿರ್ಗಾ ಮೀಟಿಂಗ್ ಪಾಯಿಂಟ್ ಬಂದು ಏರ್ಪೋರ್ಟ್ ಟೋಲೆ ಇತ್ತು, ಅಲ್ಲಿ ನಿಂತ್ಕೊಂಡು ಓಕೆ ರೀಲ್ಸ್ ಅಂತೂ ಮಾಡಲಿಲ್ಲ ರೀ, ಒಂದು ವಿಡಿಯೋ ಆದರೂ ಮಾಡಿರಿ ಅಂತ ಹೇಳ್ಬಿಟ್ಟು ಒಂದು Finally completed the first ride of this year. ದಿಸ್ ಇಸ್ ಅವರ್ ಗ್ರೂಪ್ ಫೋಟೋ. ನೆಕ್ಸ್ಟ್ ರೈಡ್ಗೆ ಯಾರಾದರೂ ಇಂಟ್ರೆಸ್ಟೆಡ್ ರೋಡ್ ಥ್ರಿಲ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.